ಹಾಯ್ ಹಲೋ ನಮಸ್ತೆ ಎಲ್ಲ ಹೆಂಗದಿರಿ. ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದ್ರೆ ಎಣ್ಗಾಯಿ ಮಾಡ್ತಾಯಿದ್ದೀನಿ. ಅದು ಕೂಡ ಎಣ್ಗಾಯಿ ಹೆಂಗೆ ಮಾಡ್ತಾಯಿದ್ದೀನಿ ಅಪ್ಪ ಅಂತಂದ್ರೆ ಕೊಬ್ಬರಿ ಹಚ್ಚಿಬಿಟ್ಟು ಎಣ್ಗಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡ್ರಿ. ನಾನಿವತ್ತು ಫುಲ್ ಸೂಪರಾಗಿರುತ್ತೆ. ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕಾಗಲಿ ಭಾರಿ ಸೂಪರಾಗಿರುತ್ತೆ ನೋಡಿರಿ. ಕೊಬ್ಬರಿ ಹಾಕಿಬಿಟ್ಟು ಎಣ್ಗಾಯಿ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ. ಜಾಸ್ತಿ ಏನು ತೊಗೊಂಡಿಲ್ಲ ನಾನು. ಉಳ್ಳಾಗಡ್ಡಿ, ಆಮೇಲಿಂದ ಟೊಮೊಟೊ ತೊಗೊಂಡಿನಿ, ಕೊಬ್ಬರಿ ತೊಗೊಂಡಿನಿ ನೋಡಿರಿ. ಸ್ವಲ್ಪ ಒಂದು ಭಾಗ ತೊಗೊಂಡಿನಿ ಕೊಬ್ಬರಿ, ಬದನೆಕಾಯಿ ತೊಗೊಂಡಿನಿ, 1/4 kg ಬದ್ನೆಕಾಯಿ ಅದಾವು, ಟೊಮೊಟೊ, ಈರುಳ್ಳಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ಅಲ್ಲಿ ಏನು ಇಟ್ಟಿದ್ದೀನೋ ಅಷ್ಟು ಮಾತ್ರ ಹಾಕ್ತಾಯಿದ್ದೀನಿ ನಾನು. ಇವಾಗ ಮಸಾಲೆನ ರುಬ್ಕೋಬೇಕು ನಾವು. ಫಸ್ಟಿಗೆ ನಾನು ಶುಂಠಿ ಹಾಕ್ತಾಯಿದ್ದೀನಿ ರುಬ್ಕೊಳಕ್ಕೆ. ಆಮೇಲಿಂದ ಮತ್ತೆ ಒಂದು 4 ಲವಂಗ ತೊಗೊಂಡಿದ್ದೀನಿ, ಒಂದೇ ಒಂದು ದಾಲ್ಚಿನ್ನಿ ತೊಗೊಂಡಿದ್ದೀನಿ, ಚಕ್ಕೆ ಅಂತೀವಲ್ಲ ಚಕ್ಕೆ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ನಾವು ರುಬ್ಬಬೇಕು. ಅದನ್ನು ಗಟ್ಟಿಯಾಗಿ ರುಬ್ಬಬೇಕು, ಯಾಕಂದರೆ ಎಣ್ಗಾಯಿ ಮಾಡ್ತಾ ಇದ್ದೀವಲ್ಲ ನಾವು, ಹಾಗಾಗಿ ಗಟ್ಟಿಯಾಗಿ ರುಬ್ಕೋಬೇಕು ನೀರು ಹಾಕ್ದೇನೆ. ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡ್ರಿ. ನಾವು ಶೇಂಗಾ ಪೌಡ್ರ್ ಹಚ್ಚಿ ಮಾಡೋದು ಜಾಸ್ತಿ, ಆದರೆ ಕೊಬ್ಬರಿ ಹಚ್ಚಿ ಯಾರೂ ಮಾಡೋಂಗಿಲ್ಲ. ನಾನು ಕೊಬ್ಬರಿ ಹಾಕಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿರಿ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ, ಅಂದರೆ ಉಳ್ಳಾಗಡ್ಡಿ ಹಾಕ್ತಾಯಿದ್ದೀನಿ. ಅದಕ್ಕೆ ಇದನ್ನಷ್ಟೇ ರುಬ್ಕೊಂಬರೋಣ ಮೊದಲು. ಇದನ್ನು ಮಾತ್ರ ನಾವು ರುಬ್ಕೊಂಡು ಬರೋಣ. ಆಮೇಲಿಂದ ಕೊಬ್ಬರಿ ಟೊಮೊಟೊ ರುಬ್ಬೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇಷ್ಟೇ ಸಾಕು. ಇವಾಗ ಎಷ್ಟು ಹಾಕಿದ್ದೀನೋ ಅಷ್ಟು ಅದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ. ಅಲ್ಲಿ ಕೊಬ್ಬರಿ ಟೊಮೊಟೊ ಆಮೇಲೆ ರುಬ್ಕೊಂಬರೋಣ. ಇವಾಗ ನೋಡಿರಿ, ಮಿಕ್ಸಿ ತೊಗೊಂಡ್ಬಿಟ್ಟು ಅದನ್ನ ರುಬ್ಬಿ ಪೇಸ್ಟ್ ಮಾಡ್ಕೊಂಬರ್ತೀನಿ ಇವಾಗ ನೋಡಿರಿ, ಪೇಸ್ಟ್ ಮಾಡ್ಕೊಂಡು ಬಂದಾಯಿತು. ಅದನ್ನು ಸ್ವಲ್ಪ ತರಿಯಾಗಿ ಮಾಡ್ಕೊಂಡಿದ್ದೀನಿ ನಾನು. ಯಾಕಪ್ಪ ಅಂತಂದ್ರೆ ಮತ್ತೆ ಅದನ್ನು ಇನ್ನೊಂದು ಸರಿ ನಾವು ರುಬ್ಬಬೇಕಾಗುತ್ತೆ. ಅದಕ್ಕಾಗಿ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಅದನ್ನು ಒಂದು ಬಟ್ಟಲ್ದಾಗ ಸೈಡಿಗೆ ತೆಗೆದು ಇಟ್ಕೊಡ್ತೀನಿ ನಾನು. ರುಬ್ಬಿದ್ದಂಥ ಶುಂಠಿನ, ಆಮೇಲೆ ಬೆಳ್ಳುಳ್ಳಿ, 4 ಲವಂಗ, 1 ಚಕ್ಕೆನ ರುಬ್ಬಿದ್ದು. ಇದು ಮೊದಲೇ ರುಬ್ಕೋಬೋದಾಗಿತ್ತು ನಾವೆಲ್ಲ ಸೇರಿಸಿ ಒಟ್ಟಿಗೆ. ಆದರೆ ಏನಾಗುತ್ತೆ, ಈರುಳ್ಳಿ ಜರಿಯುತ್ತೆ, ಅದಕ್ಕಾಗಿ. ಆಮೇಲೆ ಕೊಬ್ಬರಿ ರುಬ್ಬಕ್ಕೆ ಬಿಡೋಂಗಿಲ್ಲ, ಅದು ಕೊಬ್ಬರಿ ಸಣ್ಣಾಗಕ್ಕೆ ಬಿಡೋಂಗಿಲ್ಲ. ಅದಕ್ಕಾಗಿ ನಾನು ಮೊದಲು ಈರುಳ್ಳಿ ರುಬ್ಕೊಂಡು ಇಟ್ಬಿಡ್ತೀನಿ ಸೈಡಲ್ಲಿ. ಇಲ್ಲ ಕೊಬ್ಬರಿ ಕೂಡ ನಾವು ಫಸ್ಟಿಗೆ ಹಾಕ್ಕೊಂಡು ರುಬ್ಬಿಟ್ಕೋಬೋದು. ಹಾಗಾಗಿ ಇವಾಗ ಕೊಬ್ಬರಿ ಹಾಕ್ಕೊಂತೀನಿ ನೋಡಿರಿ ನಾನು. ಆಮೇಲಿಂದ ಇವಾಗ ಟೊಮೊಟೊ ಕೊಬ್ಬರಿ ಎರಡೂ ಸೇರಿಸಿ ರುಬ್ತೀನಿ. 3 ಟೊಮೊಟೊ ತೊಗೊಂಡಿದ್ದೀನಿ ನಾನು. ಹಾಗೆ ಒಂದು ಭಾಗ ಕೊಬ್ಬರಿ ತೊಗೊಂಡಿದ್ದೀನಿ, ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ಕೂಡ ನಾವು ಹಾಕ್ಬೋದು, ಮನೇಲಿ ಒಣ ಕೊಬ್ಬರಿ ಇತ್ತಪ್ಪ ಅಂತಂದ್ರೆ ಹಾಕ್ಬೋದು. ನಾನು ಹಸಿ ಕೊಬ್ಬರಿ ಇತ್ತು ಅಂತ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಅದು ಕೂಡ ಒಣ ಕೊಬ್ಬರಿನೂ ಕೂಡ ಜಾಸ್ತಿ ಎಣ್ಣೆ ಬಿಡುತ್ತೆ. ಇವಾಗ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ರುಬ್ಬೋದ್ರಲ್ಲೇ, ಯಾಕಂದರೆ ಮ್ಯಾಲೆಲ್ಲ ನಾವು ಏನೂ ಹಾಕೋಂಗಿಲ್ಲಲ್ಲ. ಅದಕ್ಕಾಗಿ ಎಲ್ಲ ಇದರಲ್ಲೇ ಹಾಕಿ ನಾವು ರುಬ್ಕೊಂಡ್ಬಿಡ್ಬೇಕಾಗತ್ತೆ. ಹಾಗಾಗಿ ಇವಾಗ ನೋಡಿರಿ ಎಲ್ಲನೂ ಹಾಕಿಟ್ಟಿದ್ದೀನಿ. ಅದನ್ನು ಕೂಡ ನಾವು ಇವಾಗ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಎಲ್ಲಿಯೂ ಕೂಡ ಅದು ಇದನ್ನಾಗಬಾರ್ದು, ತುಂಬ ಖರ್ಚಣೆ ಆಗುತ್ತೆ ನಮಗೆ. ಯಾಕಂದರೆ ಬದ್ನಿಕಾಯಿ ಒಳಗಡೆ ನಾವು ತುಂಬಬೇಕಾಗಿರೋದ್ರಿಂದ ಅದನ್ನು ಸಣ್ಣಗೆ ಎಲ್ಲ ಪೇಸ್ಟ್ ಮಾಡಬೇಕಾಗುತ್ತೆ ನಾವು. ಟೊಮೊಟೊ ಆಗಲಿ, ಕೊಬ್ಬರಿ ಆಗಲಿ, ಈರುಳ್ಳಿ ಆಗಲಿ. ಇವಾಗ ನೋಡಿರಿ, ಮನೇಲಿ ಮಾಡಿರೋಂಥ ಮಸಾಲೆ ಖಾರ ತೋರಿಸ್ತಾ ಇದ್ದೀನಿ ನಾನು. ಈ ಮಸಾಲೆ ಖಾರ ಮಾಡೋದನ್ನು ಈ ಸರಿ ಬೇಸಿಗೆಯಲ್ಲಿ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾವು ಇದನ್ನು ಮನೇಲೇ ರೆಡಿ ಮಾಡ್ತೀವಿ. ಇದು ಹಾಕಿದ ಮೇಲೆ ಯಾವ ಮಸಾಲೆನೂ ನಮಗೆ ಜಾಸ್ತಿ ಬೇಕಾಗಂಗಿಲ್ಲ. 1-2 ಸ್ಪೂನ್ದಷ್ಟು ನಾನು ತೊಗೊಂಡಿದ್ದೀನಿ. ಅದನ್ನು ಖಾರ ಏನು ಜಾಸ್ತಿ ಇರಲ್ಲ ಇದು, ಆದರೆ ಕೆಂಪು ಕಲರ್ ಬರುತ್ತೆ. ಖಾರ ಐತೇನಪ್ಪ ನೋಡಿದರೆ ಏನಾಗುತ್ತೆ, ಅಡುಗೆಗೆ ಹಾಕಿದ ಮೇಲೆ ಇದು ತುಂಬ ಕೆಂಪಗೆ ಕಂಡ ತಕ್ಷಣ ಏನು ಅನ್ಕೋತಾರೆ, ಜಾಸ್ತಿ ಖಾರ ಐತೇನು ಅನ್ಕೊಂಡ್ಬಿಡ್ತಾರೆ. ಹಂಗಿರಂಗಿಲ್ಲ, ಅದು ಖಾರ ಕಮ್ಮಿ ಇರುತ್ತೆ. ಇವಾಗ ಕಲ್ಲುಪ್ಪು ಹಾಕಿದ್ದೀನಿ, ಯಾಕಂದರೆ ಕೊಬ್ಬರಿ ಹಾಕಿದ್ದೀವಲ್ಲ ನಾವು, ಕೊಬ್ಬರಿ ಸಣ್ಣ ಆಗ್ಬೇಕಂಥೇಳಿ ಕಲ್ಲುಪ್ಪನ್ನು ಹಾಕಿದ್ದೀನಿ. ಸಣ್ಣ ಉಪ್ಪು ಹಾಕ್ಬೋದಾಗಿತ್ತು, ಆದರೆ ಬೇಡ, ಕಲ್ಲುಪ್ಪು ಹಾಕಿದ್ರೆ ಬೇಗ ರುಬ್ಬುತ್ತಂಥೇಳಿ ನಾನು ಕಲ್ಲುಪ್ಪು ಹಾಕಿದ್ದೀನಿ. ಇವಾಗ ನೋಡಿರಿ, ಅದನ್ನು ಕೂಡ ನಾನು ರುಬ್ಕೊಂಬಂದೆ. ಎಷ್ಟು ಗಟ್ಟಿಯಾಗಿ ಬಂದೈತೆ ನೋಡಿರಿ. ಅದು ಸ್ವಲ್ಪ ಕೂಡ ನೀರು ಹಾಕಬಾರ್ದು, ನೀರು ಹಾಕಿದ್ರೆ ಅದು ಟೇಸ್ಟ್ ಕೊಡೋಂಗಿಲ್ಲ. ನೋಡಿರಿ, ಗಟ್ಟಿಯಾಗಿ ಬಂದೈತೆ ನೋಡಿರಿ. ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇಷ್ಟು ಗಟ್ಟಿಯಾಗಿ ಬರಬೇಕದು, ಅಂದರೆ ನಾವು ಬದ್ನಿಕಾಯಿ ಒಳಗಡೆ ನಮಗೆ ತುಂಬಾಕ ಈಜಿ ಆಗುತ್ತೆ. ಅಂದರೆ ಅದು ಹೊರಗಡೆ ಬರೋಂಗಿಲ್ಲ. ಈಜಿ ಅನ್ನೋದಕ್ಕಿಂತ ಹೊರಗೆ ಬರೋಂಗಿಲ್ಲ. ಎಣ್ಣೆಯಾಗ ನಾವು ಫ್ರೈ ಮಾಡಬೇಕಾದ್ರೆ ಗಟ್ಟಿಯಾಗಿ ಮಸಾಲೆ ರುಬ್ಕೊಂಡೇವಪ್ಪ, ಅದು ನೀರು ಹಾಕ್ಲಾರ್ದೆ ಅಂತಂದ್ರೆ ಅದು ಹೊರಗೆ ಬರೋಂಗಿಲ್ಲ. ಇವಾಗ ಮೊದಲೇ ಈರುಳ್ಳಿ ಎಲ್ಲ ರುಬ್ಬಿಟ್ಟಿದ್ವಲ್ಲ, ಬೆಳ್ಳುಳ್ಳಿ ಈರುಳ್ಳಿ, ಅದನ್ನೆಲ್ಲ ಮತ್ತೆ ಇದ್ರ ಹಾಕಿ ಇನ್ನೊಂದು ಸರಿ ಇದನ್ನು ರುಬ್ಕೊಂಬರೋಣ. ಎಲ್ಲ ಟೋಟಲಿ ಮಿಕ್ಸ್ ಆಗಿಬಿಡುತ್ತಿದ್ದು. ನಾನು ಆಗಲೇ ಹೇಳಿದ ಥರನೇ ಮೊದಲು ಇದನ್ನೇ ಪೇಸ್ಟ್ ಮಾಡ್ಕೋಬೇಕು ಈರುಳ್ಳಿನ. ಆಮೇಲಿಂದ ಕೊಬ್ಬರಿ ಜೊತೆಗೆ ಅದನ್ನು ಹಾಕಬಾರ್ದು. ಕೊಬ್ಬರಿ ಜೊತೆಗೆ ಹಾಕಿದ್ರೆ ಕೊಬ್ಬರಿ ಸಣ್ಣಾಗಂಗಿಲ್ಲ. ಅದಕ್ಕಾಗಿ ನಾನು ಫಸ್ಟ್ ಅದನ್ನು ರುಬ್ಕೊಂಡು ಇವಾಗ ಇದನ್ನೆಲ್ಲ ಸೇರಿಸಿ ಒಟ್ಟಿಗೆ ಇವಾಗ ಮತ್ತೆ ರುಬ್ಕೊಂಬರ್ತೀನಿ ನೋಡಿರಿ. 2 ಎಳೆ ನಾನು ಕರಿಬೇವನ್ನು ತೊಗೊಂಡಿಟ್ಟಿದ್ದೀನಿ. ಆಮೇಲೆ ಲಾಸ್ಟಲ್ಲಿ ನಾವು ಕೊತ್ತಂಬರಿನ ಹಾಕೊಂಡ್ಬಿಡ್ಬೇಕು. ಇಷ್ಟು ಮಾಡಿ ರುಬ್ಕೊಂಬಂದಿದ್ದಕ್ಕೆ ಇವಾಗ ರೆಡಿ ಆಯ್ತು ನೋಡಿರಿ. ಅದು ಕೂಡ ಫುಲ್ ಗಟ್ಟಿಯಾಗಿ ಬಂತು ನೋಡಿರಿ. ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ. ಇದಕ್ಕೇನೂ ಇವಾಗ ನೀರು ಏನೋ ಹಾಕಬಾರ್ದು. ಈಗ ಹೆಂಗೆ ರುಬ್ಕೊಂಬಂದಿದ್ದೀವೋ ಇದೇ ಥರ ನಾನು
ಡೈರೆಕ್ಟಾಗಿ ಬದ್ನೆಕಾಯಿಗೆ ತುಂಬಬೇಕು. 4 ಭಾಗ ಮಾಡ್ಕೊಂಡಿರ್ತೀವಲ್ಲ ಅದನ್ನು, ಅಂದರೆ ಪೂರ್ತಿ 4 ಭಾಗ ಮಾಡ್ಕೋಬಾರ್ದು. ಹಿಂದ್ಗಡೆ ಅದರದ್ದು ಇದನ್ನಿರುತ್ತಲ್ಲ ಹಸಿರು ಕಲರ್ದು, ಅಲ್ಲಿ ತನಕ ಮಾತ್ರ ನಾವು 4 ಭಾಗದ ಥರ ಮಾಡ್ಕೋಬೇಕು. ಅದನ್ನು ಎಲ್ಲ ಮಸಾಲೆನ ನೀಟಾಗಿ ಅದನ್ನು ಬಳ್ಕೊಂಬಿಡಮು. ಯಾಕಂದ್ರೆ ಮಸಾಲೆ ಮಸ್ತ್ ಇರುತ್ತಿದ್ದು, ಹಾಗಾಗಿ ಎಲ್ಲ ವೇಸ್ಟ್ ಮಾಡ್ದಂಗೆ ಕ್ಲೀನಾಗಿ ತೊಗೊಂಡು ಹಾಕ್ಕೊಂಡು ಅದಕ್ಕೆ ಇವಾಗ ನಾವು ನಿಧಾನವಾಗಿ ತುಂಬೋದನ್ನು ತೋರಿಸ್ತೀನಿ ನೋಡ್ರಿ. ನಾನು ನಿಮಗೆ ಲೆಂತ್ ಆದರೂ ಪರವಾಗಿಲ್ಲ, ಯಾಕಂದ್ರೆ ನಾನು ಟೋಟಲಿ ಇದನ್ನು ತುಂಬ ಜನ ಕೇಳ್ತಿದ್ರು ನನಗೆ, ನಾವೆಲ್ಲ ಶೇಂಗಾ ಹಚ್ತೀವಿ, ಕಡಲೆ ಬೀಜ ಹಚ್ಚಿ ಮಾಡ್ತೀವಿ, ನೀನು ಹೆಂಗೆ ಕೊಬ್ಬರಿ ಹಚ್ಚಿ ಮಾಡ್ತೀವಿ, ನನಗೆ ಒಂದು ಸರಿನಾದರೂ ಹೇಳು ಅಂತಿದ್ರು. ಹೌದಾ, ತಡ್ರಿ ಹೇಳಿದ್ರೆ ನಿಮಗೆ ಗೊತ್ತಾಗಂಗಿಲ್ಲ, ನಾನು ವಿಡಿಯೋನೇ ಹಾಕ್ತೀನಿ ನೋಡ್ರಿ ಅಂತ ಹೇಳಿಬಿಟ್ಟು ನಾನು ಇದನ್ನು ವಿಡಿಯೋ ಮಾಡ್ತಿರ್ತೀನಿ. ನಾನು ನಮ್ಮ ಮನೇಲಿ ಇದನ್ನು ಮಾಡ್ತಾನೆ ಇರ್ತೀನಿ ಅವಾಗವಾಗ. ಚಪಾತಿಗಿಂತ ರೊಟ್ಟಿಗಿನ, ಜೋಳದ ರೊಟ್ಟಿಗಿನ ಸೂಪರಾಗಿರುತ್ತಿದ್ದು. ಇವಾಗ ನೋಡ್ರಿ 4 ಭಾಗ ಮಾಡಿರ್ತೀವಲ್ಲ ನಾವು, ಆ 4 ಭಾಗ ಕಡೆನೂ ನಾವು ತುಂಬ್ಕೋಬೇಕಾಗುತ್ತೆ. ನಿಧಾನವಾಗಿ ತುಂಬ್ಕೊಳ್ರಿ. ಮತ್ತು ಆಮೇಲಿಂದ ಇದು ಕೆಂಪಗಾಗಿರೋದ್ರಿಂದ ಜಾಸ್ತಿ ಖಾರ ಹಾಕ್ಯಾರತ್ತೆ ಯಾರು ಅನ್ಕೊಳಕ್ಕೆ ಹೋಗಬೇಡ್ರಿ. ಇದು ಜಾಸ್ತಿ ಖಾರ ಆಗಿರಂಗಿಲ್ಲ. ನಾವು ಮಸಾಲೆ ಖಾರ ಮಾಡಿರ್ತೀವಲ್ಲ ಅದು ಕೆಂಪು ಕಲರ್ ಕೊಟ್ಟಿರುತ್ತೆ. ನಾವು ಯಾಕಂದ್ರೆ ಬ್ಯಾಡಗಿಕಾಯಿ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಕಾಯಿ ಕಲರ್ ಕಾಯಿ ಇರುತ್ತಲ್ಲ ಅದು, ಹಾಗಾಗಿ ಕೆಂಪಗೆ ಬಂದಿರುತ್ತದು. ಖಾರ ಐತಿ, ಇದು ಫುಲ್ ಕೆಂಪು ಕಾಣಕತ್ತದ ಯಾರು ಅನ್ಕೊಳಕ್ಕೆ ಹೋಗಬೇಡ್ರಿ. ಇವಾಗ ನೋಡ್ರಿ ನಿಧಾನವಾಗಿ ನಾನು ಫುಲ್ ತುಂಬುವುದನ್ನು ತೋರಿಸ್ತಾ ಇದ್ದೀನಿ. 4 ಕಡೆನೂ ನೀಟಾಗಿ ನಾವು ತುಂಬ್ಕೋಬೇಕು. ನಾವು ಬರೀ ಮಧ್ಯದಲ್ಲಿ ತುಂಬಿದ್ರೆ ಮಾತ್ರ ಅದು ಚೆಂದಾಗೆ ಬರೋಂಗಿಲ್ಲ. ಹಾಗಾಗಿ 4 ಕಡೆ ಕಟ್ ಮಾಡಿರ್ತೀವಲ್ಲ 4 ಕಡೆನೂ ನಿಧಾನವಾಗಿ ತುಂಬ್ತಾ ಬರಬೇಕು. ಅದನ್ನು 1/4 kg ಬದನೆಕಾಯಿ ಇದಾವೆ. ನಮಗೆ ತುಂಬ ಇಷ್ಟ ಆಗುತ್ತೆ ನೋಡ್ರಿ. ನಮ್ಮ ಮನೇಲಿ ಭಾಳ ಇಷ್ಟಪಟ್ಟು ತಿಂತಾರೆ ನನ್ನ ಮಕ್ಕಳು ಕೂಡ. ಇದನ್ನು ರೊಟ್ಟಿಗೆ ಆಗಲಿ, ಚಪಾತಿಗೆ ಆಗಲಿ, ಅಕ್ಕಿ ರೊಟ್ಟಿಗೆ ಆಗಲಿ, ಅನ್ನಕ್ಕೆ ಆಗಲಿ, ಯಾವುದಕ್ಕಾದರೂ ಇದನ್ನು ತಿನ್ಬೋದು ನಾವು. ಸೇಮ್ ಏನಪ್ಪ ಅಂತಂದರೆ ಕೆಲವೊಬ್ಬರು ಗುರುವಾರ ಶನಿವಾರ ಇವಾಗ ಚಿಕನ್ನು ಮಟನ್ನು ತಿಂತಿರಲ್ಲ, ಈ ಥರ ನಾವು ಮಸಾಲೆ ಹಾಕಿಬಿಟ್ಟು ನಾವು ಬದನೆಕಾಯಿನ ರೆಡಿ ಮಾಡಿದ್ರೆ ಅವ್ರಿಗೆ ಏನು ಅನ್ಸುತ್ತಿರ್ತ, ಈ ಮಸಾಲೆ ಹಾಕಿ ಬದನೆಕಾಯಿ ಮಾಡಿದ್ರೆ ಏನಪ್ಪ ನಾವು ಚಿಕನ್ನೇ ತಿಂತಾ ಇದ್ದೀವೇನೋ ಅನ್ನೋ ಫೀಲ್ ಅವ್ರಿಗೆ ಬರಬೇಕು. ಆಮೇಲೆ ಈ ಥರ ಎಲ್ಲ ನಾವು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ಅಡುಗೆನ ತುಂಬ ಇಷ್ಟಪಟ್ಟು ಮಾಡಿರಿ, ಇಷ್ಟಪಟ್ಟು ಊಟ ಮಾಡೋರಿಗೆ ಬಡಿಸ್ರಿ. ಹಂಗಾಗಿ ಅವ್ರಿಗೂ ಕೂಡ ತಿಂದಿರೋ ತೃಪ್ತಿ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ. ಇದು ಬದ್ನಿಕಾಯಿಲಿ ಹಲವಾರು ಥರ ಮಾಡ್ತಾರೆ, ಆದರೆ ಫಸ್ಟು ಅಂದರೆ ಎಣ್ಣೆಗಾಯಿ ಬದ್ನಿಕಾಯಿನೇ ಭಾರಿ ಇರುತ್ತೆ ನೋಡ್ರಿ. ಇವಾಗ ನೋಡ್ರಿ ನಿಧಾನವಾಗಿ ನಾನು ಏನು ಕಟ್ ಮಾಡಿದ್ದೀನೋ ಅದನ್ನು 4 ಕಡೆ ತುಂಬ್ತಾ ಇದ್ದೀನಿ. ಸರಿಯಾಗಿ ನೀವು ನೋಡ್ಕೊಂಡು ಮಾಡಿದ್ರೆ ನಿಮಗೂ ಕೂಡ ಇದು ತುಂಬ ಇಷ್ಟ ಆಗುತ್ತಾ. ಒಂದು ಸರಿ ನಿಮ್ಮ ಮನೇಲಿ ಮಾಡಿ ನೋಡ್ರಿ, ಕಮೆಂಟಲ್ಲಿ ನನಗೂ ಕೂಡ ಹೇಳ್ರಿ. ಮತ್ತೆ ನನಗೆ ಮಾಡಬೇಕು ಅಂತ ಅನಿಸುತ್ತಾ ನೀವು ಕಮೆಂಟ್ ಒಳಗೆ ಹೇಳಿದ್ರಿಂದ. ನಂಗೆ ಜಾಸ್ತಿ ಜನ ಏನು ಮಾಡ್ತಾರೆ, ಫೋನಲ್ಲೇ ಹೇಳ್ತಾರೆ, ರಿಲೇಷನ್ದವರೇ ಹೇಳ್ತಿರ್ತಾರೆ. ನನಗೆ ಯಾಕಪ್ಪ ಅಂತಂದ್ರೆ ಕಮೆಂಟಲ್ಲಿ ಹಾಕಿದ್ರಂದ್ರೆ ನನಗೂ ಕೂಡ ಖುಷಿ ಆಗುತ್ತೆ. ಮತ್ತು ಏನಾದರೂ ಅಡುಗೆ ಮಾಡಬೇಕು, ವಿಡಿಯೋ ಹಾಕಬೇಕು ಅನ್ನೋ ಥರ ನನಗೆ ಇಷ್ಟ ಆಗುತ್ತೆ. ಹಾಗಾಗಿ ಹೇಳ್ರಿ ನಿಮ್ಗೆ ಯಾವುದು ಬೇಕೋ ಆ ಥರ ವಿಡಿಯೋನ ನಾನು ಹಾಕ್ತೀನಿ. ಇವಾಗ ನೋಡ್ರಿ ಎಲ್ಲವನ್ನು ನೀಟಾಗಿ ತುಂಬ್ಕೋತಾ ಇದ್ದೀನಿ ನಾನು. ಯಾಕಂದ್ರೆ ನಿಧಾನವಾಗಿ ತುಂಬೋದನ್ನು ನಾನು ತೋರಿಸ್ತಾ ಇದ್ದೀನಿ. ನಾನು ಗಡಬಡ ಮಾಡಿಕೊಂಡು ನಿಮಗೆ ಅರ್ಧಂಬರ್ಧ ತೋರಿಸ್ಬಿಟ್ಟೆ ಅಂದ್ರೆ ನೀವು ಕೂಡ ಅರ್ಧಂಬರ್ಧ ಮಾಡಬಾರ್ದು ಅಂತ ಹೇಳಿ ಲೆಂತ್ ಆದರೂ ಪರವಾಗಿಲ್ಲ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಿಧಾನವಾಗಿ ನಾನು ಎಲ್ಲ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಕೊಬ್ಬರಿ ಹಚ್ಚಿ ಮಾಡೋದು ಸ್ವಲ್ಪ ಜನಕ್ಕೆ ಗೊತ್ತಿರಲಿಲ್ಲ, ತುಂಬ ಕೇಳ್ತಿದ್ರು, ನೀನು ಹೆಂಗೆ ಮಾಡ್ತಿ ಹೇಳು ಅಂತಿದ್ರು. ಅದಕ್ಕೋಸ್ಕರನೇ ನಾನು ಏನು ಮಾಡ್ತಾಯಿದ್ದೀನಿ, ಕೊಬ್ಬರಿದು ವಿಡಿಯೋ ತುಂಬ ದಿವಸದಿಂದ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ಹಾಕಿದ್ದೀನಿ ನೋಡಿಕೊಂಡು ನೀವು ಒಂದ್ಸರಿ ಟ್ರೈ ಮಾಡಿರಿ, ಮಸ್ತ್ ಬರುತ್ತೆ. ಇದು ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಆದರೆ ಕಮೆಂಟಲ್ಲಿ ಮಾತ್ರ ಹೇಳೋದನ್ನು ಮರಿಬೇಡ್ರಿ. ಪೂರ್ತಿ 1/4 kg ಬದನೆಕಾಯಿ ಒಂದೇ ಸರಿ ನಾನು ಮಾಡ್ತಾಯಿದ್ದೀನಿ ನೋಡ್ರಿ ಇವತ್ತು. ಆದರೆ ಇವತ್ತು ನಂಗೆ ರೊಟ್ಟಿ ಮಾಡೋಕ್ಕಾಗಿರಲಿಲ್ಲ, ಚಪಾತಿ ಮಾಡಿಬಿಟ್ಟೆ ನಾನು. ನನ್ನ ಮಕ್ಳಿಗೂ ಕೂಡ ಡಬ್ಬಿಗೆ ಎಣ್ಗಾಯಿ ಬದನೆಕಾಯಿ ಹಾಗೆ ಚಪಾತಿನ ಕಟ್ಟಬೇಕು ಅಂತ ವಿಚಾರ ಮಾಡಿ ಬದನೆಕಾಯಿ ತಂದಿಟ್ಟಿದ್ದೆ. ಹಾಗಾಗಿ ಹೋಗಿ ಎಲ್ಲ ತುಂಬ್ತಾ ಇದ್ದೀನಿ ನೋಡ್ರಿ ನಿಧಾನಕ್ಕೆ. ಇದೇ ಥರ ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ನಿಧಾನಕ್ಕೆ ತುಂಬ್ಕೊಳ್ರಿ. ಎಲ್ಲನೂ ಪ್ರತಿಯೊಂದೂ ನಿಧಾನವಾಗಿ 4 ಭಾಗ ಮಾಡಿರ್ತೀವಲ್ಲ 4 ಭಾಗದ ಕಡೆನೂ ತುಂಬ್ರಿ. ಒಂದು ಕಡೆ ತುಂಬಿ ಒಂದು ಕಡೆ ಬಿಡಕ್ಕೆ ಹೋಗಬೇಡ್ರಿ. ತುಂಬಿಬಿಟ್ಟು ಸ್ವಲ್ಪ ಅದನ್ನು ಫ್ರೆಶ್ ಮಾಡ್ಕೊಳ್ರಿ. ನಾನು ಮಾಡ್ತಾಯಿದ್ದೀನಿ ನೋಡ್ರಿ ಕೈಯಾಗ, ಅಂದ್ರೆ ಸ್ವಲ್ಪ ಗಟ್ಟಿಯಾಗಿ ಕುಂದಿರುತ್ತದು. ನೀವು ಎಣ್ಣೆಗೆ ಹಾಕಿದಾಗ ಅದು ಏನಾಗುತ್ತೆ, ಒಳಗಿನ ಮಸಾಲೆ ಹೊರಗೆ ಬಿಡೋಂಗಿಲ್ಲ. ಅದು ಬಿಟ್ಟ ತಕ್ಷಣ ಏನಾಗುತ್ತೆ, ಬದನೆಕಾಯಿ ಸ್ವಲ್ಪ ಲೇಟಾಗಿ ಫ್ರೈ ಆಗುತ್ತಲ್ಲ, ಅಷ್ಟೊತ್ತಿಗೆ ಅದು ಮಸಾಲೆ ಏನಾಗಿಬಿಡುತ್ತೆ, ಸೀದ್ ಹೋಗಿರೋ ಥರ ಆಗುತ್ತೆ, ತಳ ಹಿಡ್ಕೊಳುತ್ತೆ. ಯಾಕಂದ್ರೆ ನಾವು ಫಸ್ಟಿಗೆ ನೀರು ಹಾಕಲ್ಲ ಅದಕ್ಕೆ, ಯಾಕಂದರೆ ಎಣ್ಗಾಯಿ ಬದನೆಕಾಯಿ ಅಲ್ವಾ ಅದು, ಅದಕ್ಕಾಗಿ ಫಸ್ಟಿಗೆ ನಾವು ನೀರು ಹಾಕಿಬಿಟ್ಟೇವಂದ್ರೆ ಅದು ಟೇಸ್ಟ್ ಕೊಡೋಂಗಿಲ್ಲ. ಹಾಗಾಗಿ ಸ್ವಲ್ಪ ನೀವು ಮಸಾಲೆ ಹೊರಗೆ ಬರದೇ ಇರೋ ಥರನೇ ನೀವು ಅದನ್ನು
ನೀಟಾಗಿ ತುಂಬ್ಕೋಬೇಕು. ಆಮೇಲೆ ಅದು ರುಬ್ಬುವಾಗ ನೀರು ಮಾತ್ರ ಒಂದು ಸ್ವಲ್ಪ ಕೂಡ ನೀರು ಹಾಕಬಾರ್ದು ನೀವು ರುಬ್ಬಿರೋ ಮಸಾಲೆಗೆ. ಲಾಸ್ಟಲ್ಲಿ ಬೇಕಾದರೆ ನೀವು ನೀರು ಹಾಕೋಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೋದು. ಜನ ಕಮ್ಮಿ ಇದ್ದರೆ ಸ್ವಲ್ಪ ನೀವು ಇದರಲ್ಲೇ ಫ್ರೈ ಏನು ಮಾಡಿರ್ತೀರಲ್ಲ ಅದನ್ನೇ ತಿನ್ಬೋದು. ಸ್ವಲ್ಪ ಮನೆಯಲ್ಲಿ ಜನ ಜಾಸ್ತಿ ಇದ್ದರೆ ನೀವು ಸ್ವಲ್ಪ ನೀರನ್ನು ಹಾಕೋಬಾರ್ದು. ಹಾಗಂತ ಹೇಳ್ಬಿಟ್ಟು ತುಂಬ ಜನ ಇದ್ದಾರಲ್ಲ ಅಂತ ಸ್ವಲ್ಪ ಬದನೆಕಾಯಿ ಸ್ವಲ್ಪ ಮಸಾಲೆ ಮಾಡಿಕೊಂಡು ತುಂಬ ನೀರು ಹಾಕಿದ್ರೆ ಅದು ಕೂಡ ಟೇಸ್ಟ್ ಕೊಡಲ್ಲ. ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಬೆರೆಸಬೇಕು. ಎಣ್ಣೆಗಾಯಿ ಅಂದಮೇಲೆ ಸ್ವಲ್ಪ ನೀರು ಕಡಿಮೆನೇ ಇರಬೇಕು ಅದಕ್ಕೆ, ಅಂದ್ರೇ ಅದು ಟೇಸ್ಟ್ ಕೊಡುತ್ತಾ. ಈ ಥರ ಒಂದು ಸರಿ ಮಾಡಿ ನೋಡಿರಿ. ನಾನು ಪ್ರತಿಯೊಂದು ಭಾಗಕ್ಕೂ ತುಂಬ್ಕೋತಾ ಇದ್ದೀನಿ, ನೀಟಾಗಿ ತೋರಿಸ್ತಾ ಇದ್ದೀನಿ ನಾನು ಬೇಕಂತಲೇ. ಇದೇ ಥರ ನೀವು ತುಂಬ್ಕೊಂಡು ಬರ್ರಿ. ನಡ್ಬರ್ಕ್ ಮಾತ್ರ ತುಂಬಿ ಸೈಡಲ್ಲೆಲ್ಲ ಬಿಟ್ಟರೆ ಅದು ಸರಿಯಾಗಿ ಬರೋಂಗಿಲ್ಲ. ಪ್ರತಿಯೊಂದೂ ನಾನು ತುಂಬ್ಕೊಂಡಿದ್ದೀನಿ. ಮಸಾಲೆ ಸ್ವಲ್ಪ ಜಾಸ್ತಿನೇ ಆಗಿತ್ತು, ಜಾಸ್ತಿ ಮಸಾಲೆನೇ ಬೇಕು ಅದು. ಯಾಕಪ್ಪ ಅಂತಂದ್ರೆ ಬರೀ ಬದನೆಕಾಯಿ ಒಳಗಡೆ ತುಂಬ್ಕೊಂಡ್ರೆ ಏನು ಇದನ್ನಾಗಲ್ಲ, ಸ್ವಲ್ಪ ನಮ್ಗೆ ಸೈಡಿಗೂ ಬೇಕಲ್ಲ, ರಸದ ಥರ ಬೇಕಲ್ಲ ಹಚ್ಕೊಳ್ಳೋಕೆ. ಹಾಗಾಗಿ ಸ್ವಲ್ಪ ಮಸಾಲೆ ಜಾಸ್ತಿನೇ ಮಾಡ್ಕೊಂಡಿದ್ದೆ. ನೋಡಿರಿ ಎಷ್ಟು ನೀಟಾಗಿ ತುಂಬಿದ್ದೀನಿ, ಎಷ್ಟು ಚೆಂದ ಕಾಣಿಸ್ತೈತಿ ನೋಡೋಕೆ. ಕಲರ್ ಕೆಂಪು ಕಲರ್ ಬಂದುಬಿಟ್ಟೈತಿ. ನಾವಿನ್ನೂ ಒಗ್ಗರಣೆನೇ ಹಾಕಿಲ್ಲ, ಆದರೂ ಕೂಡ ಇವಾಗಲೇ ಕಲರ್ ಕಾಣಿಸ್ತಾ ಇತ್ತು. ಇಷ್ಟಕ್ಕೊಂದು ದಿನ ಮಸಾಲೆ ಮಿಕ್ಕಿತು. ಇರಲಿ, ಮಸಾಲೆ ಮಿಕ್ಕಿದ್ರು ಅದು ಏನು ವೇಸ್ಟ್ ಆಗಂಗಿಲ್ಲ, ಅದು ಮ್ಯಾಲೆ ಬೇಕಲ್ಲ ನಮಗೆ ಹಚ್ಕೊಳ್ಳೋಕೆ. ಸೈಡಿಗೆ ಬದನೆಕಾಯಿ ಅಷ್ಟೇ ತಿನ್ನಲ್ಲ, ಅದ್ರ ಜೊತೆಗೆ ಮಸಾಲೆ ಕೂಡ ನಮಗೆ ಬೇಕಾಗುತ್ತಲ್ಲ. ಹಾಗಾಗಿ ಮಸಾಲೆನ ಸ್ವಲ್ಪ ನಾವು ಜಾಸ್ತಿನೇ ರುಬ್ಕೋಬೇಕು. ಬದನೆಕಾಯಿ ಎಣ್ಗಾಯಿನ ಪೂರ್ತಿ ಒಂದು ಮಕ್ಕಳು ತಿನ್ನಲ್ಲ, ಅರ್ಧ ಮಾತ್ರ ತಿಂತಿರ್ತಾರ. ಆವಾಗ ಕೆಲವೊಬ್ರು ಬದನೆಕಾಯಿನೇ ತಿನ್ನಲ್ಲ, ರಸ ಮಾತ್ರ ತಿಂತಿರ್ತಾರಲ್ಲ, ಅವ್ರಿಗೆ ಮಸಾಲೆ ಎಷ್ಟ ಇದು ನಡೀತೆ. ಇವಾಗ ನೋಡ್ರಿ ಎಲ್ಲ ತುಂಬಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚಂದ ಕಾಣ್ತಾ ಇದ್ದಾವೆ. ನಾವು ಅದನ್ನು ತಾಳ್ಸೇ ಇಲ್ಲ, ಅದು ನೋಡೋಕ್ಕೆ ಅಷ್ಟು ಚಂದ ಇದ್ದಾವೆ. ಒಂದು ಸರಿ ಮಾಡಿ ನೋಡಿರಿ, ಇದಕ್ಕಿಂತ ಚಲೋ ಬರುತ್ತಾ, ನಿಮಗೂ ಕೂಡ ಇಷ್ಟ ಆಗುತ್ತಾ. ಇಷ್ಟು ಮಸಾಲೆ ಉಳೀತು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ನಾನು ಜಾಸ್ತಿನೇ ಮಾಡ್ಕೊಂಡಿದ್ದೆ. ಇವಾಗ ಒಂದು ಬೊಗೋಣಿ ತೊಗೊಂಡಿದ್ದೀನಿ, ಬೊಗೋಣ್ಯಾಗ ಎಣ್ಣೆ ಕಾಯ್ದೈತಿ. ಎಣ್ಣೆಯಾಗ ಸ್ವಲ್ಪ ಕರಿಬೇವು ಹಾಕ್ಕೊಳಕತ್ತೀನಿ ನಾನು. ಸ್ವಲ್ಪ ಕಾಯ್ದಿತ್ತು, ಅದಕ್ಕೆ ನಾನು ಹಾಕೊಂಡ್ಬಿಟ್ಟೆ. ಆದರೂ ಕೂಡ ಅದು ಏನಾಗ್ತಿತ್ತು ಅಂತಂದ್ರೆ ಸಿಡಿಯುತ್ತಾ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಎಣ್ಣೆ ಕಾಯ್ದು ಹಾಕಿದ್ದೆ, ಆದರೂ ಕೂಡ ಅದು ತುಂಬ ಸಿಡಿತಾ ಇತ್ತು. ನೋಡ್ರಿ, ಪಟ್ ಅಂತ ಸಿಡಿತಾ ಇತ್ತು. ಸ್ವಲ್ಪ ಈ ಥರ ಒಗ್ಗರಣೆ ಹಾಕುವಾಗ ಹೆಣ್ಮಕ್ಳೆಲ್ಲ ತುಂಬ ಹುಷಾರಾಗಿರ್ರಿ. ಕಣ್ಣಿಗೆಲ್ಲ ಬೀಳೋ ಚಾನ್ಸಸ್ ಇರುತ್ತೆ ಎಣ್ಣೆ, ಯಾಕಂದ್ರೆ ಹಸಿ ಕರಿಬೇವು ಹಾಕಿರ್ತೀವಿ, ಹಸಿ ಕೊತ್ತಂಬರಿ ಹಾಕ್ತಿರ್ತೀವಿ. ಆಮೇಲೆ ಸಾಸಿವೆ ಕೂಡ ಕಣ್ಣಿಗೆಲ್ಲ ಸಿಡಿಯೋ ಚಾನ್ಸ್ ಇರುತ್ತೆ. ನನಗೂ ಕೂಡ ಅದು ಇದನ್ನಾಗೈತಿ. ಆಮೇಲಿಂದ ಎಳ್ಳು ಹಾಕ್ತಾಯಿದ್ದೀನಿ, ಯಾಕಂದರೆ ನಾವು ಸಾಸಿವೆ ಹಾಕಿಲ್ಲ, ಜೀರಿಗೆ ಹಾಕಿಲ್ಲ. ಹಾಗಾಗಿ ನಾನು ಸ್ವಲ್ಪ ಬಿಳಿ ಎಳ್ಳನ್ನ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ, ಘಮ ಕೊಡ್ತದ. ಮತ್ತು ಆಮೇಲಿಂದ ಒಳ್ಳೆಯದು, ಎಳ್ಳು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಸ್ವಲ್ಪ ಎಳ್ಳನ್ನು ಹಾಕ್ತಾಯಿದ್ದೀನಿ. ಇವಾಗ ನೋಡಿರಿ ಒಂದೊಂದಾಗಿ ನಾನು ಬಿಡ್ತಾಯಿದ್ದೀನಿ. ನನಗೆ ಕಲರ್ ಅಂತೂ ತುಂಬ ಇಷ್ಟ ಆಯಿತು, ಎಷ್ಟು ಚಂದ ಕಲರ್ ಬಂದೈತಿ. ಇವಾಗ ಒಂದೊಂದಾಗಿ ಎಣ್ಣೆಲಿ ಬಿಡ್ತಾಯಿದ್ದೀನಿ ನೋಡಿರಿ. ಇದೇ ಥರ ಬಿಟ್ಕೋಬೇಕು ನೀವು ಕೂಡ. ಆದರೆ ಬಿಟ್ಟ ತಕ್ಷಣವೇ ಅದನ್ನು ಚಮಚೆ ತೊಗೊಂಡು ನಾವು ಕೈಯನ್ನು ಆಡಿಸ್ಬಾರ್ದು, ಮಸಾಲೆ ಎಲ್ಲ ಬಿಟ್ಕೊಂಡ್ಬಿಡುತ್ತಾ. ಬೇಗ ಕೈ ಆಡ್ಸೋಕೆ ಹೋಗ್ಬಾರ್ದು, ನಿಧಾನವಾಗಿ ಒಂದೊಂದೇ ಹಾಕ್ತಾ ಬನ್ನಿ ಬೊಗೋಣಿಗೆ. ಇವಾಗ ನೋಡಿರಿ ಎಷ್ಟು ಚಂದ ತುಂಬಿದಾವೆ, ಎಷ್ಟು ಟೈಟಾಗಿ ತುಂಬಿದ್ದೀನಿ ನಾನು ತಂದ್ರೆ ಅದು ಕಡೆಕ್ ಆಗಬಾರ್ದು, ಮಸಾಲೆ ಹೊರಗೆ ಬರಬಾರ್ದು ಅಂತ ಟೈಟಾಗಿ ಫಿಟ್ಟಾಗಿ ತುಂಬ್ಕೊಂಡಿದ್ದೀನಿ, ಫುಲ್ ತುಂಬಿದ್ದೀನಿ. ಅದರಲ್ಲೇ ಇದ್ರೆ ತಿನ್ನೋಕ್ಕೂ ಒಂಥರ ಮಜಾ ಇರುತ್ತೆ. ಅದು ಹೊರಗಡೆ ಬಂದುಬಿಟ್ರೆ ತಿನ್ನೋಕೆ ಅಷ್ಟೊಂದು ಟೇಸ್ಟ್ ಕೊಡೋಂಗಿಲ್ಲ, ಬರೀ ಬದ್ನಿಕಾಯಿ ಮಾತ್ರ ಉಳಿಯುತ್ತದೆ, ಮಸಾಲೆ ಎಲ್ಲ ಹೊರಗೆ ಬಂದುಬಿಟ್ಟಿರ್ತೈತಲ್ಲ. ಅದಕ್ಕಾಗಿ ನಾನೇನು ಮಾಡಿದ್ದೀನಿ, ಫುಲ್ಲು ಅದ್ರ ತುಂಬ ಬದನೆಕಾಯಿ ತುಂಬ ಎಲ್ಲ ತುಂಬಿಕೊಂಡು ಸ್ವಲ್ಪ ಫ್ರೆಶ್ ಮಾಡಿನಲ್ಲ, ಹಾಗಾಗಿ ಟೈಟ್ ಕುಂತದ. ನಾನು ಆಮೇಲಿಂದ ಅದನ್ನು ಚಮಚೆಯಿಂದ ನಾನು ತಿರುಗಿಸಿದ್ರು ಕೂಡ ಅಷ್ಟೊಂದು ಕಡೆಯೋಕ್ಕಾಗಲ್ಲ, ಹಾಗಾಗಿ ಅತಿಯಾಗಿ ತಿರುಗಿಸಿದ್ರೆ ಹೊರಗೆ ಬರುತ್ತದು. ಇವಾಗ ಎಣ್ಣೆಗೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಮೆತ್ತಗಾಗಬೇಕು ಬದನೆಕಾಯಿ. ಎಣ್ಣೆಲೇ ಸ್ವಲ್ಪ ಹೊತ್ತು ಫ್ರೈ ಆಗಲಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಯಾಕಂದರೆ ಒಂದೇ ಸರಿ ನಾನು ತೆಗೆದುಬಿಟ್ಟು ಅರ್ಧಂಬರ್ಧ ತೋರಿಸಿದ್ರೆ ನೀವು ಕೂಡ ಹಾಗೆ ಮಾಡ್ಕೊಂಡು ಬಿಡ್ತೀರಿ ಅಂತ ಹೇಳಿಬಿಟ್ಟು ನಾನು ಪೂರ್ತಿ ತೋರಿಸ್ತಾ ಇದ್ದೀನಿ. ಇವಾಗ ಅದು ಒಂಥರ ಕಲರ್ ಚೇಂಜ್ ಆಗುತ್ತೆ ಫ್ರೈ ಆಗಿದ್ದು, ಆವಾಗ ನಾನು ನಿಮಗೆ ಒಂದೊಂದಾಗಿ ತಿರುಗಿಸೋದನ್ನು ಹೇಳ್ಕೊಡ್ತೀನಿ, ನೋಡ್ತಾ ಇರ್ರಿ ಹಾಗೆ. ಇವಾಗ ನೋಡಿರಿ ಎಷ್ಟು ಚಂದ ಎಣ್ಣೆಲೆ ಫ್ರೈ ಆಗ್ತಾ ಇದ್ದಾವೆ ನೋಡಿರಿ ಬದ್ನಿಕಾಯಿ. ನನಗಂತೂ ತುಂಬ ಇಷ್ಟ ಆಯಿತು. ಪ್ರತಿ ಸಲ ಮಾಡ್ತಿದ್ದೆ ನಾನು ಕೂಡ, ಗಡ್ಬಡ್ ಮಾಡಿ ಮಾಡ್ತಿದ್ದೆ. ನಿಮ್ಗೆ ತೋರಿಸ್ಬೇಕು ಅಂತೇಳಿ ಇವತ್ತು ತುಂಬ ನಿಧಾನವಾಗಿ ಮಾಡಿ ತೋರಿಸಿದ್ದೀನಿ ನೋಡಿರಿ. ಇವಾಗ ಸ್ವಲ್ಪ ಹೊತ್ತಾಯ್ತಲ್ವ, ಇವಾಗ ತಿರುಗಿಸಿ ಹಾಕೋಣ ಇದನ್ನು. ಒಂದು ಸ್ವಲ್ಪ ನೋಡಿರಿ ಕೆಳಗಿಂದ ಒಂಥರ ಕಲರೇ ಚೇಂಜ್ ಆಯ್ತು ಅದರದ್ದು ಬದ್ನಿಕಾಯಿದು. ನಿಮ್ಗೆ ಕಾಣಿಸುತ್ತೆ ಅಂತ ಅನ್ಕೋತೀನಿ. ನೋಡಿರಿ ಅಲ್ಲಿ ಇದ್ರದ್ದು ಚೇಂಜ್ ಆಗಿರೋದು ನಿಮಗೆ ಕಾಣಿಸ್ತಾ ಐತಿ. ಫ್ರೈ ಆಗೈತಿ, ಅದು ಒಂದು ಸೈಡ್ ಆಗೈತಿ. ಈ ಸೈಡು ತಿರುಗಿಸ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಂಡು ಬಿಡೋನು. ಎಲ್ಲನೂ ಒಂದೊಂದಾಗಿ ನಿಧಾನವಾಗಿ ತಿರುಗಿಸ್ಕೊಂಡು ಬಿಡೋನು ನಾವು ಅದನ್ನ. ಬದನೆಕಾಯಿಗಳನ್ನು ಒಂದೊಂದಾಗಿ ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ನಾನು ದೊಡ್ಡದು ಬೊಗೋಣಿ ತೊಗೋಬೇಕಾಗಿತ್ತು, ನನಗೆ ಅರ್ಜೆಂಟಲ್ಲಿ ತೊಗೊಳಕ್ಕಾಗಲಿಲ್ಲ, ಗೊತ್ತಾಗಲಿಲ್ಲ. ಹಾಗಾಗಿ ಸರಿಯಾಗಿ ಕೈ ಆಡೋಕ್ಕಾಗ್ತಾಯಿಲ್ಲ ನೋಡಿರಿ. ಇವಾಗ ಎಲ್ಲನೂ ಕೂಡ ಕೆಳಗಡೆ ಭಾಗ ಕಲರ್ ಚೇಂಜ್ ಆಗಿರೋದು ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ. ಅಲ್ಲಿ ನೋಡಿರಿ ಪ್ರತಿಯೊಂದು ಸ್ವಲ್ಪ ಮೆತ್ತಗಾದ ತಕ್ಷಣ
ನಾವೇನು ಮಾಡೋಣ ಇದಕ್ಕೆ ಮಸಾಲೆ ಹಾಕೊಳ್ಳೋಣ ಅನ್ಕೋತಕ ನಾವು ಮಸಾಲೆ ಹಾಕೋದು ಬೇಡ. ಯಾಕಂದ್ರೆ ಮಸಾಲೆ ಏನಾಗ್ಬಿಡುತ್ತೆ ತಳ ಹಿಡಿದು ಬಿಡುತ್ತೆ, ಅಲ್ಲಿ ಹೊತ್ತಕ್ಕೆ ಸ್ಟಾರ್ಟ್ ಆಗುತ್ತೆ, ಸೀದ್ ಹೋಗ್ಬಿಡುತ್ತೆ. ಫಸ್ಟಿಗೆ ಮಸಾಲೆ ಹಾಕೋದು ಬೇಡ. ಸ್ವಲ್ಪ ಮುಚ್ಚಿಬಿಡೋಣ. ಇದಕ್ಕೆ ಮುಚ್ಚಿಬಿಟ್ಟೇವು ಅಂದ್ರೆ ಮತ್ತಿಷ್ಟು ಇವಾಗ ನೋಡ್ರಿ ತೆಗ್ದ ಮೇಲೆ ತೋರಿಸ್ತಾ ಇದ್ದೀನಿ ನೋಡ್ರಿ, ಎಲ್ಲ ಕಲರ್ ಚೇಂಜ್ ಆಯಿತು, ಮೆತ್ತಗಾಗೈತಿ, ಸ್ವಲ್ಪ ಮೆತ್ತಗಾಗೈತಿ. ಪೂರ್ತಿ ಮೆತ್ತಗಾಗೋದು ಬೇಡ, ಎಣ್ಣೆಲಿ ಪೂರ್ತಿ ಮೆತ್ತಗಾಗಿಬಿಟ್ರೆ ಆಮೇಲೆ ಮಸಾಲೆ ಬೇರೆ ಹಾಕಿರ್ತೀವಿ, ಆಮೇಲೆ ನೀರು ಬೇರೆ ಹಾಕೋತೀವಲ್ಲ, ಜಾಸ್ತಿ ಕುದ್ದು ಫುಲ್ ಮೆತ್ತಗಾಗಿಬಿಡುತ್ತೆ. ಅದಕ್ಕಂತ ಹೇಳಿ ಸ್ವಲ್ಪ ಅವು ಫ್ರೈ ಆದ ತಕ್ಷಣ ಮಸಾಲೆ ಅದಕ್ಕೆ ಆ್ಯಡ್ ಮಾಡ್ಕೊಂಡು ಬಿಡೋನು. ಆಮೇಲೆ ಮಸಾಲೆ ಕೂಡ ಸ್ವಲ್ಪ ಫ್ರೈ ಆದಮೇಲೆ ನಾವು ನೀರನ್ನು ಸೇರಿಸ್ಕೋಬೋದು. ಇವಾಗ ಮಸಾಲೆ ಹಾಕೋದನ್ನು ತೋರಿಸ್ತೇನೆ ನೋಡಿರಿ. ಕೆಳಗಡೆ ಇರೋ ಮಸಾಲೆ ಎಲ್ಲ ಹೆಂಗೆ ಕೆಂಪಗಾಗೈತಿ, ಅದು ಆಲ್ರೆಡಿ ಅದು ಸಿಯಕ್ಕೆ ಸ್ಟಾರ್ಟ್ ಆಗೈತಿ, ಅಂದ್ರೆ ಹೊತ್ತಕ್ಕೆ ಸ್ಟಾರ್ಟ್ ಆಗೈತಿ. ಅದಕ್ಕೆ ನಾನು ಫಸ್ಟಿಗೆ ಮಸಾಲೆ ಹಾಕೋದನ್ನು ನಿಮಗೆ ತೋರಿಸ್ಲಿಲ್ಲ, ಡೈರೆಕ್ಟಾಗಿ ಎಣ್ಣೆಯಲ್ಲಿ ಬದನೆಕಾಯಿ ಬಿಟ್ಟೆ. ಆಮೇಲೆ ಮಸಾಲೆನ ನಾವು ಸೇರಿಸ್ಕೋಬೇಕು, ಅಂದ್ರೇ ಮಸಾಲೆ ತಳ ಹಿಡಿಯಲ್ಲ. ಇಲ್ಲ ಅಂದರೆ ಎಲ್ಲ ತಳ ಹಿಡ್ಕೊಂಡು ಕುತ್ಕೊಳುತ್ತಾ, ಬದ್ನಿಕಾಯಿ ಸರಿಯಾಗಿ ಕುದಿಯಂಗಿಲ್ಲ. ಆಮೇಲೆ ನೀರು ಹಾಕಿ ಕುದಿಸ್ಬೇಕಾಗತ್ತೆ, ನೀರು ಹಾಕಿ ಕುದಿಸಿದ್ರೆ ಅದು ಸರಿ ಆಗಂಗಿಲ್ಲ. ಹಾಗಾಗಿ ನೋಡಿರಿ ಕೆಳಗಡೆದೆಲ್ಲ ಕಲರೇ ಚೇಂಜ್ ಆಗಿಬಿಟ್ಟೈತೆ ಮಸಾಲಿದು. ಆ ಥರ ಆಗುತ್ತೆ. ನಾವೆಲ್ಲ ಒಟ್ಟಿಗೆ ಸೇರಿಸ್ಕೋಬಾರ್ದು, ಒಂದೊಂದಾಗೆ ಹಾಕೊತ ಹೋಗಬೇಕು. ಆವಾಗ ಮಾತ್ರ ಇದು ಮಸ್ತಾಗಿ ಬರುತ್ತೆ ಎಣ್ಗಾಯಿ ಬದನೆಕಾಯಿ. ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಈ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಹಾಗೆ ನೋಡಿರಿ ಹೆಂಗೆ ಇವಾಗ ಒಂದು ಸ್ವಲ್ಪ ತುಂಬ ಹೊತ್ತೇನು ಬೇಡ ಅದು ಫ್ರೈ ಆಗೋದು, ಸ್ವಲ್ಪ ಒಂದು 5 ನಿಮಿಷ ಆದರೆ ಸಾಕು. ಮಸಾಲೆ ಹಸಿ ವಾಸನೆ ಇರುತ್ತಲ್ಲ, ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿರ್ತೀವಲ್ಲ, ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ನಾವು ಬಿಟ್ಟರೆ ಸಾಕು. ತುಂಬ ಹೊತ್ತು ಬಿಡೋದೇನು ಬೇಡ, ಯಾಕಂದ್ರೆ ಹೊತ್ತದ್ದು. ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಕೊಂಡ್ಬಿಡಮು. ಆಮೇಲಿಂದ ಕಲರ್ ಚೇಂಜ್ ಆದ ತಕ್ಷಣ ನಾವು ಮಸಾಲೆ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ನೀರು ಹಾಕ್ಕೊಂಡು ಬೇಯಿಸ್ಕೊಂಬಿಟ್ರೆ ಬದ್ನಿಕಾಯಿ ರೆಡಿ ಆಗಿಬಿಡುತ್ತೆ ನೋಡಿರಿ. ಸಖತ್ತಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿರಿ ಫ್ರೆಂಡ್ಸ. ಟ್ರೈ ಮಾಡಿಬಿಟ್ಟು ನನಗೂ ಕೂಡ ಹೇಳ್ರಿ, ಖುಷಿ ಆಗುತ್ತಾ. ಮತ್ತೆ ಒಂದು ವಿಡಿಯೋ ಹಾಕೋಕ್ಕೆ ನನಗೆ ಇಷ್ಟ ಆಗುತ್ತಾ. ಇವಾಗ ನೋಡ್ರಿ ಅದು ಮಸಾಲೆ ಇತ್ತಲ್ಲ, ಮಸಾಲೆನೆಲ್ಲ ಅದನ್ನ ನಾನು ಮಿಕ್ಸಿಲಿ ಇತ್ತಲ್ಲ ಮಸಾಲೆ, ಆ ಕೆಳಗಿಂದೆಲ್ಲ ಅದನ್ನ ತೊಳೆದು ಇವಾಗ ಸೇರಿಸ್ತಾ ಇದ್ದೀನಿ ನೋಡ್ರಿ. ಅದಕ್ಕೆ ಸಾಕು, ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಸಾಕು. ಅತಿಯಾಗಿ ನೀರು ಹಾಕಿದ್ರು ಅದು ಸರಿ ಅನಿಸಲ್ಲ. ಹಾಗಾಗಿ ನಮ್ಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ಇವಾಗ ಅದು ಸ್ವಲ್ಪ ಹೊತ್ತು ಕುದಿಬೇಕು. ಕುದ್ರೆ ಬದನೆಕಾಯಿ ಕೂಡ ನಾವು ಅರ್ಧಂಬರ್ಧ ಫ್ರೈ ಮಾಡಿರ್ತೀವಲ್ಲ ಅದು ಕೂಡ ಕುದಿಯುತ್ತಾ, ಹಾಗೆ ಮಸಾಲೆ ಕೂಡ ಕುದಿಯುತ್ತಾ. ಎರಡೂ ಸೇರಿಸಿ ಕುದ್ದ ಮೇಲೆ ರೊಟ್ಟಿ ಜೊತೆಗೆ ತಿಂತಾ ಇರೋದು ನೋಡ್ರಿ. ಎಷ್ಟು ಚಂದ ಬಂತು ನೋಡಿರಿ. ನಿಮಗೂ ಕೂಡ ಕಲರ್ ಎಲ್ಲ ಎಷ್ಟು ಕೆಂಪಗೆ ಬಂದೈತಿ, ಮಸ್ತ್ ಆಗೈತೆ ರೀ ಫ್ರೆಂಡ್ಸ. ನಿಮಗೆ ಈ ಬದ್ನಿಕಾಯಿ ಪಲ್ಯ ಎಣ್ಗಾಯಿ ಇಷ್ಟ ಆಗಿತ್ತಪ್ಪ ಅಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಹೋಗಿ ಬರಲಾ. ನಮಸ್ತೆ.